ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರದ ಹಿನ್ನೆಲೆ ಈಗ ಆ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರ ನಡೀತಾ ಇತ್ತು ಅಂತ ಹೇಳಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನವನ್ನ ಸೇರ್ಪಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಈ ಒಂದು ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರ್ಪಡೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಮುಂದೆ ಸರ್ಕಾರದ ಸುಪರ್ದಿಯಲ್ಲಿ. ಕಳೆದ ವರ್ಷ ದೇವಸ್ಥಾನದ ಹುಂಡಿ ಹಣದ ದುರುಪಯೋಗ ಮಾಡಿಕೊಳ್ಳಲಾಗಿತ್ತು. ಘಟನೆ ಬಗ್ಗೆ ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿತ್ತು ಸರ್ಕಾರ. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಲಾಯಿತು. ದೇಗುಲವನ್ನ ಮುಜರಾಯಿ ಇಲಾಖೆಗೆ ಸೇರಿಸಲಾಯಿತು. ಈ ದೇವಸ್ಥಾನವನ್ನ ಸರ್ಕಾರಿ ಸುಪರ್ದಿಗೆ ವರ್ಗಾಯಿಸುವುದಕ್ಕೆ ಶಿಫಾರಸು ಕೂಡ ಮಾಡಲಾಗಿತ್ತು. ಮುಜರಾಯಿ ಇಲಾಖೆ ಶಿಫಾರಸನ್ನ ರಾಜ್ಯ ಸರ್ಕಾರ ಒಪ್ಪಿದೆ. ಈಗ ರಾಜ್ಯ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ಈ ಹಿಂದೆ ನಾವು ಗಮನಿಸಿದ್ವಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುವಾಗ ಕಂತೆ ನೋಟನ್ನ ಕದ್ದು ಮುಚ್ಚಿ ಒಬ್ಬರಿಗೆ ಕೊಡ್ತಾ ಇದ್ದಂಥದ್ದು ಅಲ್ಲಿನ ಅರ್ಚಕರು. ಅದು CCTV ಕ್ಯಾಮೆರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿಬಿಟ್ಟಿತ್ತು. ಈ ರೀತಿಯೆಲ್ಲ ವ್ಯವಹಾರ ನಡೀತಾ ಇದೆಯಾ? ಭಕ್ತರು ಭಕ್ತಿಯಿಂದ ಕೊಡುವಂಥ ದುಡ್ಡು ಇವರ ಖಜಾನೆಯನ್ನ ಸೇರ್ತಾ ಇದೆಯಾ ಅನ್ನುವಂತಹ ಬೇಸರ ವ್ಯಕ್ತವಾಗಿತ್ತು. ಫೈನಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ಬಂದಿದೆ. ಈಗ ದೇವಸ್ಥಾನದ ಟ್ರಸ್ಟ್ನವರು ಈ ಬಗ್ಗೆ ಏನು ಹೇಳ್ತಾರೆ, ಸರ್ಕಾರ ಈ ಬಗ್ಗೆ ಯಾವ ರೀತಿ ಆದೇಶವನ್ನು ಹೊರಡಿಸಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕಳೆದ ವರ್ಷ ಈ ಒಂದು ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ಅದರಲ್ಲೂ ಕೂಡ ಪ್ರಕರಣ ಕೂಡ ಕೋರ್ಟ್ನಲ್ಲೂ ಕೂಡ ಹೋಗಿತ್ತು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಿಜಕ್ಕೂ ಕೂಡ ಹಣದ ವ್ಯವಹಾರ ನಡೀತಿದೆಯಾ, ಆ CCTVಯ ಸತ್ಯಾಸತ್ಯತೆ ಏನು, ಆ ಕೇಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಟ್ರಸ್ಟ್ನ ವಿಚಾರದ ಬಗ್ಗೆ, ಟ್ರಸ್ಟ್ನಲ್ಲಿ ನಡೀತಿರುವಂಥ ಹಣದ ವ್ಯವಹಾರದ ಬಗ್ಗೆ ಒಂದಷ್ಟು ವರದಿಗಳನ್ನು ಕೊಡುವಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ಆದೇಶ ನೀಡುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ಆದೇಶದ ಹಿನ್ನೆಲೆ ಮುಜರಾಯಿ ಇಲಾಖೆಯವರು ಕೂಡ, ಇಲಾಖೆಯ ಅಧಿಕಾರಿ ಮತ್ತೆ ಸಿಬ್ಬಂದಿ ಟ್ರಸ್ಟ್ಗೆ ಭೇಟಿ ಕೊಟ್ಟು ಆ ಒಂದು ಪ್ರಕರಣಗಳ ಬಗ್ಗೆ ಆಗಿರ್ಬೋದು, ಇಲ್ಲಿ ನಡೀತಿರುವಂತಹ ಹಣದ ವ್ಯವಹಾರದ ಬಗ್ಗೆ ಒಂದಷ್ಟು ದಿನಗಳ ಕಾಲ, ಅಂದ್ರೆ ಕಳೆದ ವರ್ಷ ಆಯಿತು ಆ ಒಂದು ಘಟನೆ ನಡೆದು, ಅವಾಗಲಿಂದ್ರೂ ಕೂಡ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ರಿಪೋರ್ಟ್ಗಳನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಇಲ್ಲಿ ಒಂದಷ್ಟು ಹಣದ ವ್ಯವಹಾರಗಳು ನಡೀತಿದೆ, ಅಕ್ರಮವಾಗಿ ಇಲ್ಲಿ ಹಣದ ವ್ಯವಹಾರ ನಡೀತಿದೆ ಅನ್ನುವಂಥ ಒಂದಷ್ಟು ಸಮಿತಿ ವರದಿಯನ್ನ ಸರ್ಕಾರಕ್ಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ಆ ಒಂದು ವರದಿಯನ್ನ ಆಧರಿಸಿ ಈಗ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ, ದತ್ತಿ ಇಲಾಖೆಗೆ ಸೇರ್ಪಡೆ ಮಾಡುವಂತ ಕೆಲಸವನ್ನು, ಅಂದ್ರೆ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಈಗಾಗಲೇ ಆ ಒಂದು ಆದೇಶವನ್ನ ಟ್ರಸ್ಟ್ಗೆ ಕೂಡ ನೀಡುವಂತ ಕೆಲಸವನ್ನ ಮಾಡಿದೆ. ಆದರೆ ಈ ಒಂದು ವಿಚಾರವಾಗಿ ಟ್ರಸ್ಟ್ನವರು ಕೂಡ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದೆ. ಯಾಕಂದ್ರೆ ಈ ಒಂದು ವಿಚಾರ ಏನಿದೆ, ಅಂದ್ರೆ ಹಣದ ಅಕ್ರಮ ವ್ಯವಹಾರ ಏನು ನಡೀತಿದೆಯಲ್ಲ, ಆ ಒಂದು ವಿಚಾರ ಇದು ಸುಳ್ಳು, ಆ ಒಂದು ವಿಡಿಯೋನ ಎಡಿಟ್ ಮಾಡಲಾಗಿತ್ತು ಅನ್ನುವಂಥ ರೀತಿಯಲ್ಲಿ ಇವರು ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತಂತೆ. ಆ ಒಂದು ವಿಚಾರಗಳ ಬಗ್ಗೆ ಟ್ರಸ್ಟ್ನವರು ಕೂಡ ಇನ್ನೂ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗಿದೆ. ಆದರೆ ಮುಜರಾಯಿ ಇಲಾಖೆಯ ಒಂದು ವರದಿಯ ಅನ್ವಯ ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಒಂದು ದೇವಸ್ಥಾನವನ್ನ ದತ್ತಿ ಇಲಾಖೆಗೆ ಸೇರ್ಪಡೆ ಮಾಡಿ ತನ್ನ ಸುಪರ್ದಿಗೆ ಪಡೆದು ಆದೇಶವನ್ನ ರಾಜ್ಯ ಸರ್ಕಾರ ನೀಡಿರುವಂಥದ್ದಂತೂ ಸದ್ಯಕ್ಕೆ ಆದೇಶ ನೀಡಿದೆ. ಈ ಒಂದು ವಿಚಾರವಾಗಿ ಮುಂದಿನ ಹಂತದಲ್ಲಿ ಕಾನೂನಿನ ಮೂಲಕ ಟ್ರಸ್ಟ್ನವರು ಏನಾದರೂ ಹೋರಾಟ ಮಾಡ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾದೇಶ್. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರದ ಹಿನ್ನೆಲೆ ಈಗ ಆ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರ ನಡೀತಾ ಇತ್ತು ಅಂತ ಹೇಳಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನವನ್ನ ಸೇರ್ಪಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಈ ಒಂದು ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರ್ಪಡೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಮುಂದೆ ಸರ್ಕಾರದ ಸುಪರ್ದಿಯಲ್ಲಿ. ಕಳೆದ ವರ್ಷ ದೇವಸ್ಥಾನದ ಹುಂಡಿ ಹಣದ ದುರುಪಯೋಗ ಮಾಡಿಕೊಳ್ಳಲಾಗಿತ್ತು. ಘಟನೆ ಬಗ್ಗೆ ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿತ್ತು ಸರ್ಕಾರ. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಲಾಯಿತು. ದೇಗುಲವನ್ನ ಮುಜರಾಯಿ ಇಲಾಖೆಗೆ ಸೇರಿಸಲಾಯಿತು. ಈ ದೇವಸ್ಥಾನವನ್ನ ಸರ್ಕಾರಿ ಸುಪರ್ದಿಗೆ ವರ್ಗಾಯಿಸುವುದಕ್ಕೆ ಶಿಫಾರಸು ಕೂಡ ಮಾಡಲಾಗಿತ್ತು. ಮುಜರಾಯಿ ಇಲಾಖೆ ಶಿಫಾರಸನ್ನ ರಾಜ್ಯ ಸರ್ಕಾರ ಒಪ್ಪಿದೆ. ಈಗ ರಾಜ್ಯ ಸರ್ಕಾರದ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ಈ ಹಿಂದೆ ನಾವು ಗಮನಿಸಿದ್ವಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುವಾಗ ಕಂತೆ ಕಂತೆ ನೋಟನ್ನ ಕದ್ದು ಮುಚ್ಚಿ ಒಬ್ಬರಿಗೆ ಕೊಡ್ತಾ ಇದ್ದಂಥದ್ದು ಅಲ್ಲಿನ ಅರ್ಚಕರು. ಅದು CCTV ಕ್ಯಾಮೆರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿಬಿಟ್ಟಿತ್ತು. ಈ ರೀತಿಯೆಲ್ಲ ವ್ಯವಹಾರ ನಡೀತಾ ಇದೆಯಾ? ಭಕ್ತರು ಭಕ್ತಿಯಿಂದ ಕೊಡುವಂತಹ ದುಡ್ಡು ಇವರ ಖಜಾನೆಯನ್ನ ಸೇರ್ತಾ ಇದೆಯಾ ಅನ್ನುವಂತಹ ಬೇಸರ ವ್ಯಕ್ತವಾಗಿತ್ತು. ಫೈನಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ಬಂದಿದೆ. ಈಗ ದೇವಸ್ಥಾನದ ಟ್ರಸ್ಟ್ನವರು ಈ ಬಗ್ಗೆ ಏನು ಹೇಳ್ತಾರೆ, ಸರ್ಕಾರ ಈ ಬಗ್ಗೆ ಯಾವ ರೀತಿ ಆದೇಶವನ್ನು ಹೊರಡಿಸಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕಳೆದ ವರ್ಷ ಈ ಒಂದು ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ಅದರಲ್ಲೂ ಕೂಡ ಪ್ರಕರಣ ಕೂಡ ಕೋರ್ಟ್ನಲ್ಲೂ ಕೂಡ ಹೋಗಿತ್ತು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಿಜಕ್ಕೂ ಕೂಡ ಹಣದ ವ್ಯವಹಾರ ನಡೀತಿದೆಯಾ, ಆ CCTVಯ ಸತ್ಯಾಸತ್ಯತೆ ಏನು, ಆ ಕೇಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಟ್ರಸ್ಟ್ನ ವಿಚಾರದ ಬಗ್ಗೆ, ಟ್ರಸ್ಟ್ನಲ್ಲಿ ನಡೀತಿರುವಂಥ ಹಣದ ವ್ಯವಹಾರದ ಬಗ್ಗೆ ಒಂದಷ್ಟು ವರದಿಗಳನ್ನು ಕೊಡುವಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ಆದೇಶ ನೀಡುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ಆದೇಶದ ಹಿನ್ನೆಲೆ ಮುಜರಾಯಿ ಇಲಾಖೆಯವರು ಕೂಡ, ಇಲಾಖೆಯ ಅಧಿಕಾರಿ ಮತ್ತೆ ಸಿಬ್ಬಂದಿ ಟ್ರಸ್ಟ್ಗೆ ಭೇಟಿ ಕೊಟ್ಟು ಆ ಒಂದು ಪ್ರಕರಣಗಳ ಬಗ್ಗೆ ಆಗಿರ್ಬೋದು, ಇಲ್ಲಿ ನಡೀತಿರುವಂತಹ ಹಣದ ವ್ಯವಹಾರದ ಬಗ್ಗೆ ಒಂದಷ್ಟು ದಿನಗಳ ಕಾಲ, ಅಂದ್ರೆ ಕಳೆದ ವರ್ಷ ಆಯಿತು ಆ ಒಂದು ಘಟನೆ ನಡೆದು, ಅವಾಗಲಿಂದಲೂ ಕೂಡ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ರಿಪೋರ್ಟ್ಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಇಲ್ಲಿ ಒಂದಷ್ಟು ಹಣದ ವ್ಯವಹಾರಗಳು ನಡೀತಿದೆ, ಅಕ್ರಮವಾಗಿ ಇಲ್ಲಿ ಹಣದ ವ್ಯವಹಾರ ನಡೀತಿದೆ ಅನ್ನುವಂಥ ಒಂದಷ್ಟು ಸಮಿತಿ ವರದಿಯನ್ನ ಸರ್ಕಾರಕ್ಕೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ವರದಿಯನ್ನ ಆಧರಿಸಿ ಈಗ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ, ದತ್ತಿ ಇಲಾಖೆಗೆ ಸೇರ್ಪಡೆ ಮಾಡುವಂಥ ಕೆಲಸವನ್ನು, ಅಂದರೆ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಆ ಒಂದು ಆದೇಶವನ್ನು ಟ್ರಸ್ಟ್ಗೆ ಕೂಡ ನೀಡುವಂಥ ಕೆಲಸವನ್ನು ಮಾಡಿದೆ. ಆದರೆ ಈ ಒಂದು ವಿಚಾರವಾಗಿ ಟ್ರಸ್ಟ್ನವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಯಾಕಂದರೆ ಈ ಒಂದು ವಿಚಾರ ಏನಿದೆ, ಅಂದರೆ ಹಣದ ಅಕ್ರಮ ವ್ಯವಹಾರ ಏನು ನಡೀತಿದೆಯಲ್ಲ, ಆ ಒಂದು ವಿಚಾರ ಇದು ಸುಳ್ಳು, ಆ ಒಂದು ವಿಡಿಯೋನ ಎಡಿಟ್ ಮಾಡಲಾಗಿತ್ತು ಅನ್ನುವಂಥ ರೀತಿಯಲ್ಲಿ ಇವರು ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತಂತೆ. ಆ ಒಂದು ವಿಚಾರಗಳ ಬಗ್ಗೆ ಟ್ರಸ್ಟ್ನವರು ಕೂಡ ಇನ್ನೂ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗಿದೆ. ಆದರೆ ಮುಜರಾಯಿ ಇಲಾಖೆಯ ಒಂದು ವರದಿಯ ಅನ್ವಯ ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಒಂದು ದೇವಸ್ಥಾನವನ್ನ ದತ್ತಿ ಇಲಾಖೆಗೆ ಸೇರ್ಪಡೆ ಮಾಡಿ ತನ್ನ ಸುಪರ್ದಿಗೆ ಪಡೆದು ಆದೇಶವನ್ನ ರಾಜ್ಯ ಸರ್ಕಾರ ನೀಡಿರುವಂಥದ್ದಂತೂ ಸದ್ಯಕ್ಕೆ ಆದೇಶ ನೀಡಿದೆ. ಈ ಒಂದು ವಿಚಾರವಾಗಿ ಮುಂದಿನ ಹಂತದಲ್ಲಿ ಕಾನೂನಿನ ಮೂಲಕ ಟ್ರಸ್ಟ್ನವರು ಏನಾದರೂ ಹೋರಾಟ ಮಾಡ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾದೇಶ್. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರದ ಹಿನ್ನೆಲೆ ಈಗ ಆ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ. ದೇವಸ್ಥಾನದ ಟ್ರಸ್ಟ್ನಲ್ಲಿ ಹಣದ ಅವ್ಯವಹಾರ ನಡೀತಾ ಇತ್ತು ಅಂತ ಹೇಳಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ದೇವಸ್ಥಾನವನ್ನ ಸೇರ್ಪಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಈ ಒಂದು ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರ್ಪಡೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಮುಂದೆ ಸರ್ಕಾರದ ಸುಪರ್ದಿಯಲ್ಲಿ. ಕಳೆದ ವರ್ಷ ದೇವಸ್ಥಾನದ ಹುಂಡಿ ಹಣದ ದುರುಪಯೋಗ ಮಾಡಿಕೊಳ್ಳಲಾಗಿತ್ತು. ಘಟನೆ ಬಗ್ಗೆ ವರದಿಯನ್ನು ನೀಡುವುದಕ್ಕೆ ಸೂಚನೆ ನೀಡಿತ್ತು ಸರ್ಕಾರ. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಲಾಯಿತು.